ಹಾಯ್ ಫ್ರೆಂಡ್ಸ್, ಮಮತಾ ವ್ಲಾಗಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಿಕನ್ ಡ್ರೈ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ಬೇಕಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿ. ಚಿಕನ್ ಡ್ರೈ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಚಿಕ್ಕದಾಗಿ ಹೆಚ್ಕೋಬೇಕು, ಒಂದೆರಡು ಟೊಮೊಟೊ, 5 ಮೆಣಸಿನ್ಕಾಯಿ, 1 ಚಕ್ಕೆ, 4 ರಿಂದ 5 ಮೆಣಸಿನಕಾಳು, 2 ಏಲಕ್ಕಿ, ಒಂದು 5 ಲವಂಗ ಇಷ್ಟಿರಬೇಕು. ಈರುಳ್ಳಿ ಒಂದನ್ನು ಬಿಟ್ಟು ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಮಸಾಲೆ ಸಹ ನುಣ್ಣಗಾಗಿದೆ. ಬಾಣಲೆನ ಇಟ್ಕೋಬೇಕು. ಬಾಣಲೆ ಕಾದ ನಂತರ 2 ಸ್ಪೂನು ಎಣ್ಣೆ ಹಾಕೋಬೇಕು. ಸ್ವಲ್ಪ ಕಾದ ನಂತರ ಹೆಚ್ಚಿಟ್ಕೊಂಡಿದ್ದಲ್ಲ ಈ ಈರುಳ್ಳಿನ ಇದಕ್ಕೆ ಹಾಕಬೇಕು. ಈ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಹುರಿಬೇಕು. ಈರುಳ್ಳಿ ಬ್ರೌನ್ ಕಲರ್ ಆಗಿದೆ. ಈಗ ತೊಳೆದಿಟ್ಕೊಂಡಿರೋಂಥ ಚಿಕನ್ನ ಇದರಲ್ಲಿ ಹಾಕಬೇಕು. ಚಿಕನ್ನಲ್ಲಿರೋ ನೀರಂಶ ಬಿಡೋ ತನಕ ಸ್ವಲ್ಪ ಹಾಕಿ ಬೇಯಿಸ್ಕೋಬೇಕು. ಇಷ್ಟು ಬೇಯಕ್ಕೋಸ್ಕರ 1 ನಿಮಿಷ ಪ್ಲೇಟ್ ಮುಚ್ಚಿ ಹಾಗೆ ಇಡೋಣ. ಸ್ವಲ್ಪ ಅರಿಶಿನ ಹಾಕೋಣ. ಅರಿಶಿನ ಹಾಕಿ ಚೆನ್ನಾಗಿ ಕಲಸಿ ಆ ನಂತರ ರುಬ್ಬಿಟ್ಕೊಂಡಂತಹ ಮಸಾಲೆನ ಇದಕ್ಕೆ ಹಾಕಬೇಕು. ಮಿಕ್ಸಿ ಬೌಲಲ್ಲಿ ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ಲ, ಸ್ವಲ್ಪ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಸಿ ಅದನ್ನು ಸಹ ಇದಕ್ಕೆ ಹಾಕಬೇಕು. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಬೇಕು. ನಂತರ ಚಿಕನ್ ಮಸಾಲ ಪೌಡರ್ ಹಾಕಬೇಕು. ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಕಲಸಿ ಚಿಕನ್ ಚೆನ್ನಾಗಿ ಬೇಯೋಕ್ಕೋಸ್ಕರ ಒಂದು 3 ರಿಂದ 4 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಚಿಕನ್ ಫ್ರೈ ರೆಡಿಯಾಗಿದೆ. ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಆಗಿ.